ನಮಸ್ಕಾರ ಫ್ರೆಂಡ್, ದೋಸ್ತ ಚಾನಲ್ಗೆ ಸ್ವಾಗತ. ಆಗಿದ್ರೆ ಐಬಿಟ್ಟಿಂಗ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಗೈಸ್, ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ ಲಾಭ ಯಾರು ಪಡಿತಾ ಇದ್ದಾರೆ ಅವ್ರಿಗೊಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಸುಮಾರು 3,000-4,000 ಜನಗಳಿಗೆ ನೋಟಿಸ್ ಹೋಗಿದೆ ಕರ್ನಾಟಕದಲ್ಲಿನೇ, ವಿಚ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ವಿಚ್ ಈಸ್ ಏನೋಗ್ತದೆ ಅಂದರೆ ಲೈಕ್ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಆ ಲಾಭನ ಪಡೆದಿದ್ದರು. ವಿಚ್ ಈಸ್ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಗೆ ಏನೋ ಬರ್ತಾ ಇತ್ತು ಕಾಸು, ಸುಮಾರು 6,000 ವರ್ಷಕ್ಕೆ 4 ತಿಂಗಳಿಗೆ ಪ್ರತಿ 2,000. ಸೊ ಅದನ್ನು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ಈಗ ಅವರಿಗೆ ನೋಟಿಸ್ ಹೋಗಿದೆ. ಯಾಕಂದರೆ ಬ್ಯಾಕ್ ಎಂಡ್ ಟೀಮು ವೆರಿಫಿಕೇಷನ್ ಮಾಡ್ತಾ ಇರುತ್ತೆ ನೀವು ಕೊಟ್ಟಿರುವಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ. ಅದರಲ್ಲಿ ಏನಾದರೂ ಫಾಲ್ಟ್ ಆಯಿತು ಅಂತಂದರೆ ನಿಮಗೆ ಖಂಡಿತ ನೀವು ಎಷ್ಟೆಲ್ಲ ಇಷ್ಟು ಲಾಸ್ಟ್ ಕಂತುಗಳು ಬಂದಿರುತ್ತೆ, ಸುಮಾರು 6-7 ಕಂತುಗಳು ಏನೇನು ಬಂದಿರುತ್ತೆ, ಸೊ ಎಲ್ಲ ಕಂತುಗಳ ಕಾಸು ನೀವು ತಿರ್ಗಾ ವಾಪಸ್ ಕೊಡಬೇಕಾಗುತ್ತೆ. ಸೊ ಏನಾದರೂ ಫೇಕ್ ಮಾಡಿ ತೊಗೊಂಡಿದ್ರೆ ಮಾತ್ರ, ಇಲ್ಲ ಅಂತಂದರೆ ಏನೇ ಭಯಪಡುವಂಥ ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ ಯಾಕಂದರೆ ಸುಮಾರು 3,000-4,000 ಜನಗಳಿಗೆ ಕರ್ನಾಟಕದಲ್ಲಿ ನೋಟಿಸ್ ಹೋಗಿದೆ ಅಂತೆ. ಸೊ ದ್ಯಾಟ್ ಅದಕ್ಕೆ ಉತ್ತರ ಹೇಳ್ಬಿಟ್ಟು ಮಿಕ್ಕಿದ್ದ ವೆರಿಫೈ ಮಾಡಿ, ಇಲ್ಲ ಅಂತಂದರೆ ಕೊಟ್ಟಿರುವಂಥ ಕಾಸುಗಳನ್ನ ತಿರ್ಗಾ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ. ಯಾಕಂದರೆ ಇದು ಎಲಿಜಿಬಿಲಿಟಿ ಯಾರ್ಯಾರು ಇರುತ್ತೆ ಅವರಿಗೆ ಮಾತ್ರ. ಯಾಕಂದರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಎಲಿಜಿಬಿಲಿಟಿ ಯಾರ್ಯಾರು ಇದ್ದಾರೆ ಅವರಿಗೆ ಮಾತ್ರ ಅಂದ್ಬಿಟ್ಟು. ಸೊ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಕೂಡ ಇದೆ. ಅದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ಏನಾದರೂ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದರೆ, ಅದರ ಲಾಭ ಪಡೆದಿದ್ದರೆ, ಸೊ ಖಂಡಿತವಾಗ್ಲೂ ನಿಮ್ಮ ತಿರ್ಗಾ ಕಾಸನ್ನ ಕೊಡಬೇಕಾಗುತ್ತೆ ರಿಟರ್ನ್. ಸೊ ದ್ಯಾಟ್ ಅದಕ್ಕೋಸ್ಕರ ಬಿ ಕೇರ್ಫುಲ್ ಆಗಿರಿ. ಇನ್ನೇನಾದರೂ ಹೊಸ ಅಪ್ಡೇಟ್ ಮಾಡ್ತಾ ಇದ್ದರೆ ಸೊ ದ್ಯಾಟ್ ನೀವು ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ವಿಚ್ ಈಸ್ ಫೇಕ್ ಡಾಕ್ಯುಮೆಂಟ್ಸ್ ಯಾರಾದರೂ ಅಪ್ಡೇಟ್ ಮಾಡ್ತಾಯಿದ್ರೆ ಅವ್ರಿಗೆ ಹೇಳಿ. ಸೊ ಆ ರೀತಿ ಮಾಡೋಕ್ಕೆ ಹೇಳಬೇಡಿ. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಪ್ಡೇಟ್ ಇದೆ. ಸೊ ದ್ಯಾಟ್ ನಿಮ್ಗೆ ಹೇಳಬೇಕು ಅಂತ ಅನಿಸು. ಸೊ ದ್ಯಾಟ್ ವಿಡಿಯೋ ನೋಡ್ತಾ ಇರಿ. ಆ್ಯಂಡ್